ಮೇ ಅಲಗನ್ ಇದು ಕಾರ್ತಿ ಆ್ಯಂಡ್ ಅರವಿಂದ್ ಸ್ವಾಮಿ ಆ್ಯಕ್ಟ್ ಮಾಡಿ ಪ್ರೇಮ್ ಕುಮಾರ್ ಡೈರೆಕ್ಟ್ ಮಾಡಿರೋ ಸಿನಿಮಾ. ಅದೇ ಕಣ್ರಿ ನಮ್ಮ 96 ಮೂವಿ ಡೈರೆಕ್ಟರ್. ನಾನು ಫಸ್ಟ್ ಆಗಿ ಈ ಸಿನಿಮಾ ನೋಡೋಕ್ಕೆ ಮೊದಲ ಕಾರಣ ಈ ಸಿನಿಮಾದ ಡೈರೆಕ್ಟರ್ ಆ್ಯಂಡ್ ಸೆಕೆಂಡ್ ಕಾರ್ತಿ ಇದರಂತ. ಇನ್ನು ಸಿನಿಮಾ ನೋಡಿದ ನನಗೆ ಸಿನಿಮಾದಲ್ಲಿ ಏನು ಇಷ್ಟ ಆಯಿತು ಏನು ಕಷ್ಟ ಆಯಿತು ಅಂತ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ. ಲಿಟ್ರಲಿ ಹೇಳ್ತೀನಲ್ಲ, ನಾವು 96 ಮೂವಿಯಲ್ಲಿ ಏನು ಫೀಲ್ ಮಾಡಿದ್ರೋ ಸೇಮ್ ಇದರಲ್ಲೂ ಕೂಡ ಹಾಗೆ ನಮ್ಮ ಹಳೆಯ ನೆನಪುಗಳನ್ನು ನೆನಪಿಸುತ್ತಾ ಹಾಗೆ ಮನಸ್ಸಿಗೆ ಎಮೋಷ್ನಲ್ ಫೀಲ್ ಕೊಡುತ್ತೆ. ಇನ್ನು ಸಿನಿಮಾದ ಒನ್ಲೈನ್ ಸ್ಟೋರಿ ಏನಪ್ಪ ಅಂದರೆ, ಅರುಣ್ ಮುರಳಿ ಸಿನಿಮಾದ ಮುಖ್ಯ ಪಾತ್ರಧಾರಿ. ಇವನು ಮತ್ತು ಅವನ ಫ್ಯಾಮಿಲಿ 20 ವರ್ಷಗಳ ಹಿಂದೆ ಅವನು ಹುಟ್ಟು ಬೆಳೆದ ಊರು ಹಾಗೆ ಮನೆಯನ್ನು ಬಿಟ್ಟು ಮದ್ರಾಸ್ಗೆ ಹೋಗಿ ಸೆಟ್ಲಾಗಿರ್ತಾರೆ. ಸೊ ಈಗ ತನ್ನ ತಂಗಿಯ ಮದುವೆಗೋಸ್ಕರ ಮತ್ತೆ ಅವನು ಹುಟ್ಟು ಬೆಳೆದ ಊರಿಗೆ ಹೋಗಬೇಕಾಗಿ ಬರುತ್ತೆ. ಸೊ ಹೀಗೆ ಮದುವೆಗಂತ ಬಂದಾಗ ಅಲ್ಲಿ ಅವನಿಗೆ ಅವನ ಚೈಲ್ಡ್ಹುಡ್ ಫ್ರೆಂಡ್ ಸಿಗ್ತಾನೆ. ಸೊ ಆ ಫ್ರೆಂಡ್ ಯಾರು, ಅವನ ಕತೆ ಏನು, ಅವನು ಮತ್ತು ನಮ್ಮ ಹೀರೋ ನಡುವೆ ನಡೆಯುವ ಎಮೋಷ್ನಲ್ ಬಾಂಡಿಂಗನ್ನು ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಇಲ್ಲಿ ಪಾಸಿಟಿವ್ ಅಂತ ಹೇಳಿದ್ರೆ ತುಂಬ ಜಾಸ್ತಿನೇ ಇದೆ. ಅದರಲ್ಲೂ ಕೂಡ ಇಲ್ಲಿ ಅವರು ಆಯ್ಕೆ ಮಾಡ್ಕೊಂಡಿರೋ ಕತೆ ಆ್ಯಂಡ್ ಅವರು ಕ್ರಿಯೇಟ್ ಮಾಡಿಕೊಂಡಿರೋ ಕ್ಯಾರೆಕ್ಟರ್ ಆ್ಯಂಡ್ ಕ್ಯಾರೆಕ್ಟರೈಸೇಷನ್ ನಿಜವಾಗಿಯೂ ಮನಸ್ಸಿನಲ್ಲಿ ಕಾಡ್ತವೆ. ಅದು ಆ ಲೆವೆಲ್ಗೆ ಇಂಪ್ಯಾಕ್ಟ್ಫುಲ್ ಆಗಿತ್ತು. ಸಿನಿಮಾದ 3 ಅವರ್ ರನ್ ಟೈಮಲ್ಲಿ ಬರೀ ಆ 2 ಕ್ಯಾರೆಕ್ಟರ್ ಸುತ್ತ ನಡೆಯುತ್ತೆ ಆ್ಯಂಡ್ ಆ ಸೀನ್ಸ್ಗಳು ಅಷ್ಟೇ ರಿಯಲಿಸ್ಟಿಕ್ ಆಗಿ ನಮ್ಮ ಎಲ್ಲರ ಲೈಫ್ನಲ್ಲಿ ಕಾಮನ್ ಆಗಿ ನಡೆಯುವ ಸನ್ನಿವೇಶಗಳನ್ನು ಬರೆದುಕೊಂಡಿದ್ದಾರೆ. ಹೀಗಾಗಿ ಆ ಕ್ಯಾರೆಕ್ಟರ್ಗಳು ಬಹಳ ಬೇಗ ಕನೆಕ್ಟ್ ಆಗಿ ಬಿಡ್ತಾರೆ. ಇಲ್ಲಿನ ಕತೆ ತುಂಬ ಸ್ಲೋ ಆಗಿ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಫಸ್ಟ್ ಹಾಫ್ ಫುಲ್ಲು ಪ್ರಾಪರ್ ಆಗಿ ಸ್ಟೋರಿ ಟೆಲ್ಲಿಂಗ್ಗೆ ಯೂಸ್ ಮಾಡ್ಕೊಂಡಿದ್ದಾರೆ. ಹಾಗೆ ಸೆಕೆಂಡ್ ಹಾಫ್ನಲ್ಲಿ ಬರೋ ಕೆಲವೊಂದು ಸೀನ್ಸ್ಗಳು ಸಖತ್ತಾಗಿ ಫೀಲ್ ಕೊಡ್ತವೆ. ಸೆಕೆಂಡ್ ಹಾಫ್ನಲ್ಲಿ ಬರೋ ಕೆಲವೊಂದು ಸೀನ್ಸ್ಗಳು ನಮ್ಮ ಹಳೆಯ ನೆನಪುಗಳನ್ನು ಹಾಗೆ ಗೆಳೆಯರನ್ನು ನೆನಪಿಸೋದು ಪಕ್ಕ. ಪರ್ಟಿಕ್ಯುಲರ್ ಆಗಿ ಆ ಸೈಕಲ್ ಸೀನ್ಸ್ ಇದೆಯಲ್ಲ, ಎಲ್ರಿಗೂ ಕೂಡ ಎಮೋಷ್ನಲ್ ಆಗಿ ಕನೆಕ್ಟ್ ಆಗುತ್ತೆ. ಸಿನಿಮಾದ ಕೊನೆಯಲ್ಲಿ ಒಂದೊಳ್ಳೆ ಸಿನಿಮಾ ನೋಡಿದ ಅಂತ ಫೀಲ್ ಅಂತೂ ಕೊಡೋದಂತೂ ಪಕ್ಕ. ಇದರಲ್ಲಿ ಕತೆ ಬಹಳ ಸ್ಲೋ ಆಗಿ ಸಾಗುತ್ತೆ, ಡ್ರಾಮಾ ಹೆಚ್ಚಾಗಿರುತ್ತೆ. ಎಲ್ರಿಗೂ ಕೂಡ ಈ ಸಿನಿಮಾ ಕನೆಕ್ಟ್ ಆಗಲ್ಲ. ಒಂದ್ಸರಿ ಕನೆಕ್ಟ್ ಆಯ್ತಂದ್ರೆ ಅದ್ರ ಎಫೆಕ್ಟ್ ಜೋರಾಗೇ ಇರುತ್ತೆ. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ ಅರವಿಂದ್ ಅವರ ಆ್ಯಕ್ಟಿಂಗ್ ಚೆನ್ನಾಗಿತ್ತು. ಇನ್ನು ಕಾರ್ತಿ ಅವರ ಆ್ಯಕ್ಟಿಂಗ್ ಅಂತೂ ಆ ರೇಂಜ್ಗೆ ಆ ಕ್ಯಾರೆಕ್ಟರ್ ಸಿನಿಮಾ ಪೂರ್ತಿ ಎಂಟರ್ಟೈನ್ ಮಾಡುತ್ತೆ. ಇನ್ನು ಓವರಾಲ್ ಆಗಿ ಈ ಸಿನಿಮಾ ಹೇಗಿದೆ ಅಂದರೆ, ನೀವು 96 ಮೂವಿ ನೋಡಿದರೆ ಅದೇ ರೀತಿ ಫೀಲ್ ಕೊಡೋ ಮೂವಿನ ನೋಡ್ಬೇಕು ಅಂದ್ಕೊಂಡಿದ್ರೆ ಮಸ್ಟ್ ಟ್ರೈ ಅಂತೀನಿ. ಸಿನಿಮಾ ನೋಡುತ್ತಿರುವಾಗ ಒಂದೊಳ್ಳೆ ಫೀಲ್ ಅಂತೂ ಕೊಡುತ್ತೆ. ಆ್ಯಂಡ್ ಈ ಮೂವಿಗೆ ನನ್ನ ರೇಟಿಂಗ್ ಬಂದ್ಬಿಟ್ಟು 5 ಔಟ್ ಆಫ್ 4 ಸ್ಟಾರ್ಸ್. ಸೊ ದಟ್ಸ್ ಇಟ್ ಗೈಸ್. ಈ ವಿಡಿಯೋ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬಾಯ್ ಫ್ರೆಂಡ್ಸ್.